ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಗಣರಾಜ್ಯ ಉತ್ಸವದ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್. ಹೌದು ಸ್ನೇಹಿತರೆ, ಇದೀಗ ಬೆಳ್ಳಂಬೆಳಗ್ಗೆನೆ ಬಂದಿರುವಂಥ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕೊನೆಗೂ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಒಟ್ಟೊಟ್ಟಿಗೆ ಹಣ ಜಮಾ ಆಯಿತು. ಹಾಗಾದರೆ ಬನ್ನಿ ಈ ಲೇಟೆಸ್ಟ್ ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಪ್ರತಿದಿನ ಪ್ರತಿ ಕ್ಷಣ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇದ್ರಿ, ಎಲ್ಲ ವೆರಿಫಿಕೇಷನ್ ಮಾಡ್ತಾ ಇದ್ರಿ, ಆದರೂ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ. ಕೊನೆಗೂ ಇವತ್ತು ಸೋಮವಾರ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಲಾಗಿದೆ. ಹಾಗಾದರೆ ಯಾವ ಕಂತುಗಳ ಹಣ ಬಿಡುಗಡೆ ಆಯಿತು, ಯಾರ್ಯಾರಿಗೆ ಹಣ ಜಮಾ ಆಗಿದೆ, ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಕಂಪ್ಲೀಟ್ ಆದಂಥ ಒಂದು ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕೊನೆಗಾದರೂ ಏನು ಗೃಹಲಕ್ಷ್ಮಿಯರು ಒಂದು ಸ್ವಲ್ಪ ಸಮಾಧಾನ ಆಗುವಂಥ ಒಂದು ಸಮಯ ಅಂತ ಹೇಳ್ಬೋದು. ಯಾಕಂದರೆ ಒಂದು 2,000 ಅಥವಾ 4,000 ಹಣ ಬಂದರೆ ಸಾಕಪ್ಪ ಅಂತ ಜನ ಕಾಯ್ತಾ ಇದ್ರು. ಕೊನೆಗೂ ರಾಜ್ಯ ಸರ್ಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊನೆಗೂ ಈ ಒಂದು ಹಣವನ್ನು ರಿಲೀಸ್ ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಕಳೆದ ಒಂದು 24ನೇ ಕಂತು, 25ನೇ ಕಂತು, ಅದ್ರ ಜೊತೆಗೆ ಕೆಲವೊಂದು 23ನೇ ಕಂತಿನ ಹಣ ಪೆಂಡಿಂಗ್ ಇತ್ತು. ಅದ್ರ ಜೊತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಕೂಡ ಪೆಂಡಿಂಗ್ ಇತ್ತು. ಇಷ್ಟು ಕಂತುಗಳ ಹಣ ಪೆಂಡಿಂಗ್ ಇದ್ದರೂ ಕೂಡ ಹಣವನ್ನು ನಾವು ರಿಲೀಸ್ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ರು. ಆದರೆ ಜನರ ಖಾತೆಗಳಿಗೆ ಹಣ ಬರ್ತಿದ್ದಿಲ್ಲ. ಕೊನೆಗೂ ಈಗ ಏನು ಜನವರಿ 26ರ ಒಂದು ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಮಾಡಲಾಗಿದೆ. ಸೊ ಹಾಗಾದರೆ ಇವಾಗ ಎಷ್ಟು ಹಣ ಬಂದಿದೆ, ಯಾರ್ಯಾರ ಕಂತುಗಳ ಯಾರ್ಯಾರಿಗೆ ಒಂದು ಹಣ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಯಾರ್ಯಾರು ಹಣ ಬಂದಿಲ್ಲ ಅಂತ ಏನು ಬೇಜಾರಾಗಿದ್ರಿ, ಕಾಯ್ತಾ ಇದ್ರಿ, ವೇಟ್ ಮಾಡ್ತಾ ಇದ್ರಿ ಅಂಥವರು ತಪ್ಪದೆ ಈ ಒಂದು ಮಾಹಿತಿಯನ್ನು ನೋಡಲೇಬೇಕು. ಯಾಕಂದರೆ 24 ಮತ್ತು 25ನೇ ಕಂತಿನ ಹಣ ರಿಲೀಸ್. ಹೌದು ಸ್ನೇಹಿತರೆ, ಇದು ಒಂದೇ ಅಲ್ಲ, ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗಿದೆ. ಇವತ್ತು ಒಟ್ಟೊಟ್ಟಿಗೆ ಹಣವನ್ನು ಪಡೆಯುವಂಥ ಸಾಧ್ಯತೆ ನಿಮ್ಮದಾಗಿದೆ ಅಂತಲೇ ಹೇಳ್ಬೋದು. ಕೆಲವರ ಖಾತೆಗಳಿಗೆ ಈಗಾಗಲೇ ಹಣ ಬಂದಿದೆ, ಇನ್ನು ಕೆಲವರ ಖಾತೆಗಳಿಗೆ ಬಂದಿಲ್ಲ ಅಂದರೆ ಈ ಒಂದು ಹೊಸ ಅಪ್ಡೇಟನ್ನು ತಪ್ಪದೆ ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಬೆಳ್ಳಂಬೆಳಗ್ಗೆನೆ ಭರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ ಬಂದಿರುವಂಥದ್ದು. ರಾಜ್ಯ ಸರ್ಕಾರ ಖಡಕ್ಕಾಗಿ ಆದೇಶವನ್ನು ಕೊಟ್ಟಿದೆ. ಎಷ್ಟೊತ್ತಿದ್ರೂ ಇವತ್ತ ಗಣರಾಜ್ಯೋತ್ಸವ ಉತ್ಸವದ ಪ್ರಯುಕ್ತ ಜನರ ಖಾತೆಗಳಿಗೆ ಹಣ ಜಮಾ ಆಗಬೇಕಂತ. ಹೌದು ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು 3-4 ದಿನಗಳಿಂದ ಭಾಳಷ್ಟು ಒಂದು ಪ್ರಿಪ್ರೇಷನ್ ನಡೆದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನು ಮಾಡಿಕೊಂಡು ಯಾರ್ಯಾರಿಗೆ ಹಣ ಬಂದಿಲ್ಲ, ಎಷ್ಟು ಕಂತುಗಳ ಹಣ ಪೆಂಡಿಂಗ್ ಇದೆ, ಯಾಕೆ ಪೆಂಡಿಂಗ್ ಇದೆ ಅನ್ನೋದನ್ನು ಸ್ವಲ್ಪ ಒಂದು ಲೀಸ್ಟನ್ನು ಮಾಡಿಕೊಂಡು ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳೊಂದಿಗೆ ಮಾತನಾಡಿ ಈ ಒಂದು ಹಣವನ್ನು ರಿಲೀಸ್ ಮಾಡ್ತಿದ್ದಾರಂತೆ. ಹೌದು ಸ್ನೇಹಿತರೆ, ಇಲ್ಲಿ 24 ಹಾಗೂ 25ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತೆ. ಸೊ ಇವತ್ತು 100% ಆಗಿ ಎಲ್ಲರ ಖಾತೆಗಳಿಗೆ 24 ಮತ್ತು 25ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತೆ. ಸೊ ಇದ್ರ ಜೊತೆಗೆ ಕೆಲವರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಕೂಡ ಬಿಡುಗಡೆ ಆಗಿದೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಅದು ಏನಾದರೂ ಆ ಒಂದು ಹಣ ಬಂದರೆ ನಿಮಗೆ ಒಟ್ಟಿಗೆ 8,000 ಹಣ ಬರುವಂಥ ಸಾಧ್ಯತೆ ಇದೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. ಇಲ್ಲಿ ಕೆಲವರಿಗೆ 4,000 ಬಂದರೆ, ಕೆಲವರಿಗೆ 6,000, ಇನ್ನು ಕೆಲವರಿಗೆ ಕೇವಲ 2,000 ರೂಪಾಯಿ ಹಣ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾದರೆ ಈ ಜಿಲ್ಲೆಗಳಿಗೆ ಇವತ್ತು ಹಣ 100% ಆಗಿ ಬಿಡುಗಡೆ ಆಗುತ್ತಂತ ಮಾಹಿತಿ ಬಂದಿದೆ. ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಂಗಳೂರು ನಗರ, ಕೊಡಗು, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರು, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಶಿವಮೊಗ್ಗ, ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇಷ್ಟು ಜಿಲ್ಲೆಗಳಿಗೆ ಇವತ್ತು 100% ಆಗಿ ಹಣ ಜಮಾ ಆಗುತ್ತಂತೆ. ಇದರಲ್ಲಿ ಕೆಲವರಿಗೆ 24 ಮತ್ತು 25ನೇ ಕಂತಿನ ಹಣ ಬಂದರೆ, ಕೆಲವರಿಗೆ 23ನೇ ಕಂತಿನ ಹಣ ಕೂಡ ಬರುವಂಥ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿದೆ. ಮತ್ತು ಇದ್ರ ಜೊತೆನೇ ಈ ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಕೂಡ ಹಣ ಬಿಡುಗಡೆ ಆಗುವಂಥ ಪ್ರಾಸೆಸ್ನಲ್ಲಿದೆ ಅಂತೆ. ಸೊ ಆ ಒಂದು ಹಣ ಕೂಡ ಬರುವಂಥ ಸಾಧ್ಯತೆ ಇದೆ ಅಂತ ಒಂದು ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ. ಸೊ ಇವತ್ತು ಒಟ್ಟಿಗೆ ಹಣ ಪಡೆಯುವಂಥ ಸಾಧ್ಯತೆ ಭಾಳಷ್ಟು ಇದ್ದು, ಅಕೌಂಟ್ಗಳನ್ನು ನಿಮ್ಮ ಒಂದು ಚೆಕ್ ಮಾಡ್ತಾ ಇರ್ರಿ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ಬೋದು. ಹಾಗಾದರೆ ತಪ್ಪದೆ ಕಮೆಂಟ್ ಮಾಡಿ, ಯಾರಿಗೆ ಹಣ ಬಂತು, ಯಾರಿಗೆಲ್ಲ, ಇನ್ನು ಎಷ್ಟು ಬರಬೇಕು, ಯಾವ ಜಿಲ್ಲೆಗಳಿಗೆ ಬರಬೇಕು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ.